ಕನ್ನಡ ಮಾತ್ರವಲ್ಲ ಇಡೀ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಹಳ ನಿರೀಕ್ಷೆ ಹುಟ್ಟಿಸಿರುವಂಥ ಸಿನಿಮಾ 45 ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಒಂದು ಸ್ಪೆಷಲ್ ಸಾಂಗನ್ನು ರೆಡಿ ಮಾಡೋದಕ್ಕೆ ಇಡೀ ಟೀಮ್ ಹೊರಟಿದೆ. ಇವತ್ತು ಅರ್ಜುನ್ ಚನ್ನಿ ಸರ್ ನಮ್ಮ ಜೊತೆ ಇದ್ದಾರೆ. ಇದು ಸಿನಿಮಾದ ನಿರ್ದೇಶಕರು, ಅವ್ರ ಹತ್ರ ಕೇಳೋಣ. ಸರ್, ಆ್ಯಕ್ಚುಲಿ ಈಗ ಏನು ಆಫ್ರಿಕನ್ನ ಈ ಸಿನಿಮಾಗೋಸ್ಕರ ಸಾಂಗ್ಸ್ಗೋಸ್ಕರ ಕರೆಸಿದ್ದೀರಾ, ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಇದ್ದಾರೆ. ಸೊ ಇವ್ರನ್ನೇ ಯಾಕೆ ಸರ್ 45 ಕರೆಸಬೇಕು ಅಂತ ಅನಿಸಿದ್ದು? ನೀವೇ ಹೇಳ್ದಂಗೆ ಸೋಷಿಯಲ್ ಮೀಡಿಯಲ್ಲಿ ಅವರು ವರ್ಲ್ಡ್ ವೈಡ್ ಫೇಮಸ್ ಇದ್ದಾರೆ. ಸೊ ನಾವೇನು ಇವ್ರ ಜೊತೆ ಕೊಲಾಬ್ರೇಟ್ ಮಾಡಿದ್ರೆ ಕನ್ನಡದ ಹಾಡು ಇವ್ರ ಫ್ಯಾನ್ಸ್ ವರ್ಲ್ಡ್ ವೈಡ್ ಇದ್ದಾರೆ. ಸೊ ಕನ್ನಡದ ಹಾಡು ಎಲ್ಲರೂ ಕೇಳಿದ್ರೆ ನಮ್ಗೆ ಹೆಮ್ಮೆ ಅಲ್ವಾ ಮೇಡಮ್. ಸೊ ಅದನ್ನು ಟ್ರೈ ಮಾಡೋದಕ್ಕೆ ಸರ್, ಈಗ ಅವ್ರ ಜೊತೆ ಮಾತಾಡಬೇಕಾದ್ರೆ ನಮ್ಮ ಭಾಷೆ ಸ್ವಲ್ಪ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಹೇಗೆ ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿದ್ದು? ಯಾವ ಥರ ಭಾಷೆಯಲ್ಲಿ ಕಮ್ಯುನಿಕೇಟ್ ಮಾಡಿದ್ದು? ಇಲ್ಲ, ಇಂಗ್ಲೀಷಲ್ಲಿ ಮಾತಾಡ್ತಾ ಇದ್ದೀವಿ. ಅವರು ಇಂಗ್ಲೀಷು ದೇ ಆರ್ ಕಂಫರ್ಟಬಲ್. ಅಂದರೆ ಸರ್, ಈಗ ಕನ್ನಡದ ಸಿನಿಮಾ ಬಗ್ಗೆ ಅವ್ರಿಗೆ ಹೇಳಿದಾಗ ಅವರ ಒಪಿನಿಯನ್ ಏನಿತ್ತು, ನೀವು ಈ ಸಿನಿಮಾ ಬಗ್ಗೆ ಅವ್ರಿಗೆ ಕನ್ವೆ ಮಾಡಿದ ರೀತಿ? ಅವರು ಹಾಡು ಕೇಳಿದ್ರು ಫಸ್ಟು, ಆಮೇಲೆ ನಮ್ಮ ಐಡಿಯಾ ಏನು ಅಂತ ಕೇಳಿದ್ರು, ಆ ಸ್ಟೋರಿ ಹೇಳಿದ್ವಿ. ಅದೆಲ್ಲ ಹೇಳಿದ್ಮೇಲೆ ಅವರು ಸೆಡ್ ಚೆನ್ನಾಗಿದೆ ಅಂತ. ನಮ್ಮ ಶಿವಣ್ಣವರು, ಉಪ್ಪಿ ಸರು, ರಾಜ್ ಬಿ ಶೆಟ್ಟಿ ಅವರು, ನಮ್ಮ ರಮೇಶ್ ರೆಡ್ಡಿ ಅವ್ರ ಪ್ರೊಡಕ್ಷನ್, ಇದರದ್ದೆಲ್ಲ ಡೀಟೇಲ್ಸ್ ಕಳಿಸಿದ್ವಿ. ಅವರು ಕೂಡ ಗೂಗಲ್ ಮಾಡಿದ್ದಾರೆ. ಸೊ ಇಂಡಿಯಾನ ದೊಡ್ಡ ಸೂಪರ್ ಸ್ಟಾರ್ಗಳಿದ್ದಾರೆ ಅಂತ ಅವ್ರಿಗೂ ಗೊತ್ತಾಗಿದೆ. ಸೊ ಸೆಡ್ ಬಂದು ಮಾಡ್ತೀವಿ ಅಂತ. ಈಗ ಅಂದರೆ ಶಿವಣ್ಣ ಅವ್ರ ಬಗ್ಗೆ ಹೇಳಿದಾಗ, ಉಪ್ಪಿ ಸರ್ ಬಗ್ಗೆ ಹೇಳಿದಾಗ, ಅವ್ರ ಸಿನಿಮಾ ಯಾವ್ದಾದ್ರು ನೋಡಿದ್ರೆ ಇವರು ಏನು ಹೇಳಿದ್ರು ನಿಮಗೆ ಇವ್ರ ಬಗ್ಗೆ? ಡೆಫಿನೆಟ್ಲಿ ಅವರು ಗೂಗಲ್ ಮಾಡಿರ್ತಾರೆ, ಅವರೆಲ್ಲ ನೋಡಿರ್ತಾರೆ. ಎಲ್ಲನೂ ನೋಡಿದ್ಮೇಲೆ ಸೆಡ್ ವಿ ಆರ್ ವೆರಿ ಎಕ್ಸೈಟೆಡ್, ಇದು ಮಾಡೋಣ. ನಾವು ಯಾವತ್ತೂ ಇಂಡಿಯಾಗೆ ಬಂದಿಲ್ಲ ಆ್ಯಂಡ್ ಯಾವುದು ಸಿನಿಮಾದಲ್ಲಿ ನಾವು ಮಾಡಿಲ್ಲ, ಇದು ನಮಗೆ ತುಂಬ ಹೊಸದಾಗಿದೆ, ವಿಲ್ ಡೂ ಇಟ್ ಅಂತ. ಈಗ ಶಿವಣ್ಣ ಅಂದರೆ ನಮಗೆ ಎಲ್ರಿಗೂ ಇನ್ಸ್ಪಿರೇಷನು ಸರ್, ಡ್ಯಾನ್ಸಲ್ಲಾಗಲಿ ಆ್ಯಕ್ಟಿಂಗಲ್ಲಾಗಲಿ. ಸೊ ಶಿವಣ್ಣ ಇವ್ರ ಜೊತೆ ಡ್ಯಾನ್ಸ್ ಮಾಡೋದು ಎಷ್ಟು ಎಕ್ಸೈಟ್ ಆಗಿದ್ದಾರೆ? ಭಾಳ ಎಕ್ಸೈಟೆಡ್ ಆಗಿದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈಗ ಅಮೆರಿಕಲ್ಲಿದ್ದಾರೆ ಶಿವಣ್ಣ. ಈಗ ಬಂದು ರಿಹರ್ಸಲ್ ಸ್ಟಾರ್ಟ್ ಮಾಡ್ತಾರೆ. ಮಾಡಿಬಿಟ್ಟು ಅವರು ಮಾಡೋಣ ಅರ್ಜುನ್ ಅಂತ ಹೇಳಿದ್ದಾರೆ. ನಿಮ್ಗೆ ಗೊತ್ತಲ್ಲ, ಶಿವಣ್ಣ ಅವ್ರು ಯಾವತ್ತೂ ಇಲ್ಲ ಅಂತ ಹೇಳಿದ್ದೆ. ಓಕೆ, ಕೊರಿಯೋಗ್ರಫಿ ಎಲ್ಲ ಯಾರು, ಎಷ್ಟು ದಿನ ಶೂಟ್ ನಡೆಯುತ್ತೆ, ಇವರು ಎಷ್ಟು ದಿನ ಇಲ್ಲಿರ್ತಾರೆ? ಕೊರಿಯೋಗ್ರಫಿ ಜಾನಿ ಮಾಸ್ಟರ್ ಮಾಡ್ತಾ ಇದ್ದಾರೆ. ಇದು 5 days ಶೂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ನಮ್ಮ ಸಪೋಟ ಗಾರ್ಡನಲ್ಲಿ ಯುಗಾಂಡದೇ ಒಂದು ಚಿಕ್ಕ ಸೆಟ್, ಯುಗಾಂಡದ ಫಾರೆಸ್ಟ್ ಒಳಗಡೆ ಇರೋಂಥ ಒಂದು ವಿಲೇಜ್ ಥರ ಒಂದು ಸೆಟ್ ಮಾಡಿದ್ದೀವಿ. ಅದನ್ನು ಥ್ಯಾಂಕ್ ಯು ಸೊ ಮಚ್ ಸರ್. ಆಫ್ರಿಕನ್ನ ಕರೆಸ್ಬಿಟ್ಟು 45 ಸಿನಿಮಾಗೆ ಒಳ್ಳೆ ಪ್ರಮೋಷನ್ ಸಾಂಗ್ಸ್ನ ರೆಡಿ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.